We do everything from home. Everything is homemade and it's fresh. It's prepared on a daily basis. It's a very hectic procedure. The procedure for that is it's deep frying and everything. It takes a lot of effort. We prepare a bunch of items. We are happy that our customers are accepting it. ನಮಸ್ಕಾರ, ದಿಸ್ ಇಸ್ ಹೋಸ್ಟ್ ಶೋಭಿತ್ ಕಂಪಲ ಆ್ಯಂಡ್ ಯು ವಾಚಿಂಗ್ ಫುಡಿ ವಿಂಗ್ಸ್ ಟಿವಿ. ಮಂಗಳೂರಿನ ಇಬ್ಬರು ಫ್ರೆಂಡ್ಸ್ ಮನೀಷಾ ಹಾಗೇನೆ ಪಿಯೂಷ ಅವರು ಸ್ವಂತ ಸ್ಟಾರ್ಟ್ ಮಾಡಿರುವಂತ 2B's ಹೈವ್ ಅನ್ನ ಒಂದು ಸಣ್ಣ ಕಾರ್ಟ್ ಸಣ್ಣದಾಗಿದ್ರು ಅವರ ಡ್ರೀಮ್ ತುಂಬಾನೇ ದೊಡ್ಡದಾಗಿದೆ. ಅವರ ಕಾರ್ಟ್ ಅಲ್ಲಿ ಇರೋದು 2 ಐಟಮ್, ಒಂದು ಬರ್ಗರ್ ಹಾಗೇನೆ ಇನ್ನೊಂದು ಸ್ಯಾಂಡ್ವಿಚ್. ಐಟಮ್ 2 ಆಗಿದ್ರು ಅದರ ಹಿಂದಿರೋ ಪ್ರೊಸೀಜರ್ ಅಂತೂ ತುಂಬಾನೇ ದೊಡ್ಡದಾಗಿದೆ. ಸೊ ಏನೇನ್ ಸೇಲ್ ಮಾಡ್ತಿದ್ದಾರೆ, ಇವ್ರು ಎಲ್ಲಿರೋದು, ಹಾಗೇನೆ ಯಾವ ತರ ಇವರು ವರ್ಕ್ ಮಾಡ್ತಾರೆ, ಯಾವ ತರ ಸೇಲ್ ಮಾಡ್ತಿದ್ದೆಲ್ಲ ಕೇಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಏನಾದ್ರು ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫುಡಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಲೆಟ್ಸ್ ಗೋ. Hi, my name is Bhusha and this is my friend Manisha and this is our joint venture. Actually, we wanted to enter the food industry long back, so we thought of starting it small and coming out on the street so that we know that what we cook is accepted by the public or not. We are here near Tagore Park generally from 4 onwards. If it's sold out early, we go back early. Otherwise, we take some of the portions near Apple Mart also. And we do everything from home. Everything is homemade and it's fresh. It's prepared on a daily basis. It's a very hectic procedure because we prepare a bunch of items like burgers and sandwiches. Only 2 items, but the procedure for that is it's deep frying and everything. It takes a lot of effort, but we are happy that our customers are accepting it. We get pre-orders also. So yeah, it's going on good as of now. ಎಸ್. ಸೊ 2B's ಹೈವ್ ಅವರ ಫಸ್ಟ್ಗೆ ಬರ್ಗರ್ ಟ್ರೈ ಮಾಡ್ತಿದ್ದೇವೆ. ಬರ್ಗರ್ಗೆ 50 ರೂಪೀಸ್ ನೋಡಿ, ಫುಲ್ಲಿ ಸ್ಟಫ್ಡ್. ಹಾಗೆಯೇ ಅದರಲ್ಲಿ ಬ್ರೋಸ್ಟೆಡ್ ಚಿಕನ್ ಇದೆ, ಹಾಗೆಯೇ ಮೇಯೋನೀಸ್ ಇದೆ ವಿತ್ ಗ್ರೀನ್. ಮೊದಲು ಟ್ರೈ ಮಾಡೋಣ. ಬರ್ಗರ್ ವಾಲ್ಯೂಮು ಕರೆಕ್ಟ್ ಆಗಿದೆ. ಈ ಕೆಲವೊಂದು ಕಡೆ ಈ ಬನ್ ಅದ್ರದ್ದು ವಾಲ್ಯೂಮ್ ಜಾಸ್ತಿ ಇರುತ್ತೆ, ಹಾಗಾಗಿ ಜಾಸ್ತಿ ಬಾಯಲ್ಲಿ ಆ ಬನ್ ಇದೆ ಬರ್ತಾ ಇರುತ್ತೆ. ಬಟ್ ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಒಳಗಡೆ ಚಿಕನ್ ಹಾಗೇನೆ ಗ್ರೀನ್ ಲೀವ್ಸ್, ಕ್ಯಾಬೇಜ್, ಅದ್ರ ಜೊತೆಗೆ ಮ್ಯಾನಿಸ್ ಒಟ್ಟಿಗೆ ಸಿಗ್ತಾ ಇದೆ. ಆ ಒಂದು ಕ್ರಂಚ್ ಸಿಗ್ತಾ ಇದೆ ತಿನ್ನುವಾಗ. ಸೂಪರ್. ಆ ಚಿಕನ್ ಮತ್ತೆ ಅದಕ್ಕೆ ಹಾಕಿರೋ ತಂದೂರಿ ಮ್ಯಾನಿಸ್ ನೆಕ್ಸ್ಟ್ ಲೆವೆಲ್, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇವಾಗ ಬರೀ ಆ ಒಂದು ಫ್ರೈಡ್ ಚಿಕನ್ ಏನಿದೆ, ಬರೀ ಅದನ್ನು ಮಾತ್ರ ಒಂದು ಟೇಸ್ಟ್ ನೋಡೋಣ. ಖಾಲಿ ಇದನ್ನು ಮಾತ್ರ ಒಂದು ಸಲ ತಿಂದು ನೋಡ್ತೀನಿ. ಕ್ರಿಸ್ಪಿನೆಸ್ ಇದೆ. ಆಲ್ರೆಡಿ ಇವರು ಪ್ರಿಪೇರ್ ಮಾಡಿ ತಗೊಂಡು ಬಂದರು ಸಹ ಇವಾಗಲೂ ಆ ಕ್ರಿಸ್ಪಿನೆಸ್ ಹಾಗೇನೇ ಇದೆ. ಆ ಒಂದು ಕ್ರಮ್ಸ್ ತುಂಬ ಚೆನ್ನಾಗಿದೆ. 50 ರೂಪೀಸ್ಗೆ ವರ್ತ್ ಅಂತ ಹೇಳ್ತೀನಿ. ನನ್ನ ಬಾಯಲ್ಲಿ ಫುಲ್ಲು ಆ ಮೈನಸ್ದು ಫುಲ್ ಕಂಪ್ಲೀಟ್ಲಿ ಇದಾಗಿದೆ. ಇವಾಗ ನೆಕ್ಸ್ಟ್ ಅವರ ಸ್ಪೆಷಲ್ ನಮ್ಮ ಸ್ಯಾಂಡ್ವಿಚ್ ಟ್ರೈ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಇದು ಸ್ಯಾಂಡ್ವಿಚ್ ಕೊಡಿ. ಓಕೆ, ನೆಕ್ಸ್ಟ್ ಬಂದಿರೋದು ಕ್ರೀಮಿ ಚಿಕನ್ ಸ್ಯಾಂಡ್ವಿಚ್. ಆವಾಗಲೇ ತೋರಿಸಿದ್ದೀನಿ ಯಾವ ಥರ ಅಂತ. ಅದು ಅಷ್ಟೇ ನೋಡಿ, ಚಿಕನ್ ಹಾಗೇನೆ ಇನ್ನೂ ಒಂದು ಲೈಟ್ ಬಿಸಿ ಹಾಗೇನೆ ಇದೆ. ಟೇಸ್ಟ್ ಮಾಡೋಣ. ಸೂಪರ್. ಈ ಟೇಸ್ಟ್ ಯಾವ ಥರ ಇದೆ ಅಂದರೆ, ನಮ್ಮ ಚಿಕನ್ ಏನಿದೆ ಅದನ್ನು ಎಲ್ಲ ಫುಲ್ ಡಿಬೋನ್ ಮಾಡಿ ಬೋನ್ ಎಲ್ಲ ತೆಗೆದು ಅದಕ್ಕೆ ಪೆಪ್ಪರ್ ಹಾಕಿ, ಕ್ಯಾಪ್ಸಿಕಮ್ ಹಾಕಿ, ಯಾವ ಥರ ನಾವು ಚಿಲ್ಲಿ ಮಾಡ್ತೀವಿ, ಪೆಪ್ಪರ್ ಚಿಲ್ಲಿ, ಆ ಥರ ಇದೆ ಟೇಸ್ಟ್. ಇನ್ನೊಂದು ಒಳ್ಳೆ ಬೈಟ್. ಎರಡು ಕೂಡ ಸೂಪರ್. ಸ್ಯಾಂಡ್ವಿಚಲ್ಲಿ ಒಳಗಡೆ ಸ್ಟಫಿಂಗ್ ಮಾಡಿ ತುಂಬ ಜಾಸ್ತಿ ಏನು ಬರಲ್ಲ ನೋಡಿ. ಇದು 2 ಲೇಯರ್, ಒಂದು ಲೇಯರಲ್ಲಿ ಈ ಥರ ಬರ್ತಾ ಇದೆ ನೋಡಿ. ಬರ್ಗರ್ ಮತ್ತು ಸ್ಯಾಂಡ್ವಿಚ್ ಒಟ್ಟಿಗೆ ಟ್ರೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಮ್ಮ ಕ್ಯಾಮರಾಮ್ಯಾನ್ GP ಅವರಿಗೆ ಇವತ್ತು ಸ್ಯಾಂಡ್ವಿಚ್ ತಿನ್ನೋ ಭಾಗ್ಯ ಇಲ್ಲ, ಎಲ್ಲ ನಾನೇ ಖಾಲಿ ಮಾಡ್ತಾ ಇದ್ದೇನೆ. ಇನ್ನೊಂದು ಪೀಸ್ ಇಟ್ಟಿದ್ದೇನೆ, ತೊಂದರೆ ಇಲ್ಲ. ಇನ್ನೊಂದು ಪೀಸ್ GP ಅವರಿಗೆ ಉಂಟು. ಹಾಗಾಗಿ ಈಗ GP ಟ್ರೈ ಮಾಡ್ತಾರೆ. ಬರ್ಗರ್ ಅಂತೂ ತುಂಬಾನೇ ಚೆನ್ನಾಗಿದೆ. ಮೊದಲನೇದಾಗಿ ಆ ಬನ್ ತುಂಬ ಸಾಫ್ಟ್ ಆಗಿ, ತುಂಬ ಫ್ರೆಶ್ ಆಗಿ ಫೀಲ್ ಆಗ್ತಾ ಇದೆ. ನೆಕ್ಸ್ಟ್ ಸ್ಟೆಪ್ ಅಂದರೆ ಆ ಚಿಕನ್ ಪೀಸ್ ಏನಿದೆ ಕ್ರಂಚಿ ಆಗಿ ತುಂಬಾನೇ ಸೂಪರ್ ಜ್ಯೂಸಿ ಆಗಿ ಸಿಗ್ತಾ ಇದೆ. ಆ್ಯಂಡ್ ಆಲ್ಸೋ
ಲೆಟಸ್ ಕೂಡ ತುಂಬಾ ಅದ್ಭುತವಾಗಿದೆ. ಸೊ ಇನ್ನೊಂದು ಬೈಟ್ ನಾನು ತೊಗೊತೀನಿ. ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಸೊ ಕಾಸ್ಟ್ ವಿಷಯಕ್ಕೆ ಬರೋದಾದ್ರೆ ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ನಮಗೆ ಈ ಬರ್ಗರ್ ಕೂಡ ಸಿಗ್ತಾ ಇದೆ. ಜಸ್ಟ್ ಎಂಜಾಯ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಕ್ರೀಮಿ ಚಿಕನ್ ಸ್ಯಾಂಡ್ವಿಚ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಆ ಒಳಗಡೆ ಹಾಕಿರೋ ಮಸಾಲ ಚಿಕನ್ ಎಲ್ಲ ಇದೆಯಲ್ಲ ತುಂಬಾನೇ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಹೇಳಕ್ ಮಾತೇ ಬರ್ತಾ ಇಲ್ಲ, ತಿಂತಾನೇ ಇರೋಣ ಅನಿಸ್ತಾ ಇದೆ. ಹೆಸರಿಗೆ ತಕ್ಕ ಕ್ರೀಮಿ ಚಿಕನ್ ಸ್ಯಾಂಡ್ವಿಚ್ ಸೂಪರ್ ಆಗಿದೆ. ಇದು ಕೂಡ ಅಷ್ಟೇ, ಜಸ್ಟ್ 40 ರೂಪೀಸ್ಗೆ ವರ್ತೆ. ಎಕ್ಸಲೆಂಟ್. ಸೊ ನೋಡಿದ್ರಲ್ಲ ಅಲ್ಲಿ ಏನೇನಿದೆ ಅಂತ. ಅವ್ರ ಕಾರ್ಟಲ್ಲಿ ಬರ್ಗರ್ ಹಾಗೇನೆ ಒಳ್ಳೆ ಸ್ಯಾಂಡ್ವಿಚ್ ಇದೆ. ನಾವು ತಿಂದಿರೋ 2 ಬರ್ಗರ್ ಹಾಗೇನೆ ಸ್ಯಾಂಡ್ವಿಚ್ ಸೂಪರ್ ಆಗಿತ್ತು, ಟೇಸ್ಟಿ ಆಗಿತ್ತು, ಹಾಗೇನೆ ಹೈಜಿನಿಕ್ ಆಗಿದೆ. ಅವರು ರೆಡಿ ಮಾಡೋ ಪ್ರೊಸೆಸ್ ಎಲ್ಲ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಅವರ ಡ್ರೀಮ್ ಇನ್ನೂ ಬಿಗ್ ಆಗಿದೆ, ಇನ್ನೂ ದೊಡ್ಡ ಡ್ರೀಮ್ ಇದೆ. ಈ ಒಂದು ಚಿಕ್ಕ ಕಾರ್ಟನ್ನ ಇನ್ನೂ ಎತ್ತರಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಅವರ ಡ್ರೀಮ್ ಸಕ್ಸಸ್ಫುಲ್ ಆಗ್ಲಿ. ಆ ಸಕ್ಸಸ್ಫುಲ್ಗೆ ನೀವು ಕೂಡ ಪಾತ್ರರಾಗ್ಬೇಕಂತ ಕೇಳ್ಕೊತಾ ಇದ್ದೀನಿ. ನೀವೇನಾದ್ರೂ ಟಾಗರ್ ಪಾರ್ಕ್ ಹತ್ರ ಇದ್ರೆ, ಆ ಕಡೆ ಏನಾದ್ರು ಹೋಗ್ತಾ ಇದ್ರೆ, ಸಿಟಿ ಸೆಂಟರ್ ಇಲ್ಲಾಂದ್ರೆ ಹಂಪನಕಟ್ಟೆಯಿಂದ ಇಲ್ಲಾಂದ್ರೆ ಅಲೋಷಿಯಸ್ ಕಾಲೇಜ್ಗೆ ಏನಾದ್ರು ಬರ್ತಾ ಇದ್ರೆ, ಈ ಕಡೆಯಿಂದ ಪಾಸ್ ಆಗೋರು ಒಂದ್ಸಲ ನಿಲ್ಸಿ. ಸಂಜೆ 4 ಗಂಟೆಯಿಂದ ಇವರು ಇಲ್ಲೇ ಇರ್ತಾರೆ. ಎಷ್ಟು ಬೇಗ ಖಾಲಿ ಆಗುತ್ತೆ ಅಂದ್ರೆ 5-5:30 ಅಷ್ಟೊತ್ತಿಗೆಲ್ಲ ಖಾಲಿ ಆಗುತ್ತೆ. ಅವರು ಹೇಳಿರೋ ಪ್ರಕಾರ ಎಷ್ಟು ಬೇಗ ಖಾಲಿ ಆಗುತ್ತೆ ಅಷ್ಟು ಬೇಗ ಅವರು ಕ್ಲೋಸ್ ಮಾಡಿ ಹೊರಟೋಗ್ತಾರೆ. ಸೊ ಆದಷ್ಟು ಬೇಗ ಒಂದು 4 ಗಂಟೆಗೆ ನೀವು ಬಂದು ಅವ್ರನ್ನ ಮೀಟ್ ಆಗಿ ಅಲ್ಲಿ ಬರ್ಗರ್ ಮತ್ತೆ ಸ್ಯಾಂಡ್ವಿಚ್ ಟ್ರೈ ಮಾಡ್ಬೋದು. ಪಕ್ಕಾ ಟ್ರೈ ಮಾಡಿ, ಡೆಫಿನೆಟ್ ಆಗಿ ಟ್ರೈ ಮಾಡ್ಲೇಬೇಕು ಅಂತ ಹೇಳ್ತೀನಿ, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ. ಒಂದು ಬರ್ಗರ್ ಅಲ್ಲಿರೋ ಮಯೋನೀಸ್ ಆಗ್ಲಿ, ಹಾಗೇನೆ ಸ್ಯಾಂಡ್ವಿಚ್ ಅಲ್ಲಿರುವ ಕ್ರೀಮಿ ಚಿಕನ್ ಆಗ್ಲಿ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಬನ್ನಿ ಸಪೋರ್ಟ್ ಮಾಡಿ. ಹಾಗೇನೆ ಈ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೇನೆ ಇವರ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಆ ಪೇಜ್ ಅನ್ನ ಕೂಡ ನಾನು ಟ್ಯಾಗ್ ಮಾಡ್ತೀನಿ. ಅವರಿಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಹಾಗೇನೆ ನಮ್ಮ ಪೇಜ್ಗೂ ನಮ್ಮ ಚಾನಲ್ಗೂ ಫಾಲೋ, ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಎಲ್ಲಾನು ಮಾಡಿ ಅಂತ ಕೇಳ್ತಾ ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಈ ಬರ್ಗರ್ ಯಾಕೆ ಬನ್ನದು ವಾಲ್ಯೂಮ್ ಕಮ್ಮಿ ಉಂಟು ಅಂತ ಹೇಳಿದೆ ಅಂದ್ರೆ ಸ್ವಲ್ಪ ಅಲ್ಲಿ ಎಲ್ಲ ಹಾಕಿ ಶೂಟ್ ಅವನದು ಒಂಚೂರು ಪಾರ್ಕಿಂಗ್ ಅಂತ ಒಂಚೂರು ಅಲ್ಪ ನಮ್ಮ ಗಾಡಿ ಉಂಟು ಅಲ್ಪ